ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಇಬ್ಬರು ಮಕ್ಕಳು ಸ್ಕೂಲ್ಗೆ ಕಳಿಸಿದ್ದೀನಿ. ಇವತ್ತು ಅಮಾವಾಸ್ಯೆ, ಸೊ ಇದು ಅಧಿಕ ಅಮಾವಾಸ್ಯೆ. ಕೆಲವೊಬ್ಬರು ಸೆಲೆಬ್ರೇಷನ್ ಮಾಡಲ್ಲ, ಕೆಲವೊಬ್ಬರು ಮಾಡ್ತಾರೆ. ಸೊ ನಾನು ಆ್ಯಸ್ ಯೂಶ್ವಲಾಗಿ ಮನೆ ಕ್ಲೀನ್ ಮಾಡಿ ಪೂಜೆ ಅಂತೂ ಮಾಡ್ತೀನಿ. ಈ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡೋಕ್ಕೆ ಹೋಗಬೇಕು. ಮುನೀಶ್ವರ ಪೂಜೆ, ಅಲ್ಲಿ ಪೂಜೆ ಮಾಡಿ ಬಂದಮೇಲೆ ಮನೆ ಪೂಜೆ ಮಾಡಬೇಕು. ಮಕ್ಕಳು ಬರೋ ಅಷ್ಟೊತ್ತಿಗೆ ಎಲ್ಲನೂ ಮಾಡ್ಕೋಬೇಕು ಇವತ್ತು. ಹಾಗೆ ಕೆಳಗಡೆ ರಂಗೋಲಿನ ಹಾಕಿರಲಿಲ್ಲ, ಹೋಗಿ ಬಾಗಿಲು ಮುಂದೆಲ್ಲ ನೀರು ಹೊಡೆದು ರಂಗೋಲಿ ಎಲ್ಲ ಹಾಕಿದೆ. ಈಗ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಮುನೀಶ್ವರ ಪೂಜೆ ಮಾಡೋಕ್ಕೆ. ಇದು ರೋಡ್ ಹಿಂದೆನೇ ಇರೋದು, ಅಲ್ಲೆಲ್ಲ ಗಿಡ ಗಂಟಿಗಳು ಬೆಳೆದ್ಬಿಟ್ಟಿದ್ದಾವೆ. ಸೊ ಹಾಗಾಗಿ ಸುತ್ತಾಯಿಸ್ಕೊಂಡು ಹೋಗ್ತಿದ್ವಿ ಬೈಕಲ್ಲಿ. ಬಿಕಾಸ್ ಅಲ್ಲಿ ಹಾವು ಅದೆಲ್ಲ ಜಾಸ್ತಿ ಇರುತ್ತೆ, ಓಡಾಡ್ಕೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು. ದಿನ ಪೂಜೆ ಮಾಡುವಾಗ ಮಕ್ಕಳು ಬರ್ತಾಯಿದ್ದು, ಬಾಳೆಹಣ್ಣು ಮಕ್ಕಳಿಗೆ ಕೊಟ್ಬಿಡ್ತಿದ್ದೆ. ಇವತ್ತಿಬ್ಬರು ಮಕ್ಕಳು ಸ್ಕೂಲ್ಗೆ ಹೋಗಿದ್ದರು. ಅಲ್ಲೇ ಹಸುಗಳಿದ್ದು, ಹಸುಗಳಿಗೆ ಬಾಳೆಹಣ್ಣು ಕೊಡ್ತಾಯಿದ್ದಾರೆ ನಮ್ಮ ಯಜಮಾನ್ರು. ಸೊ ಪೂಜೆ ಮಾಡ್ಕೊಂಡು ಬಂದು ಮನೆಗೆ ಬಂದು ಟಿಫನ್ ಅದು ಮಾಡಿ ಎಲ್ಲ ಮನೆ ಕ್ಲೀನ್ ಮಾಡ್ತಾಯಿದ್ದೆ. ಅಲ್ಲೇ ಮಗನ ಸ್ಕೂಲ್ ಟೈಮ್ ಆಯಿತು. ಸ್ಕೂಲಿಂದ ಬಂದ. ಇವತ್ತು ಯೋಗ ಡೇ ಇತ್ತು, ಹಾಗಾಗಿ ಅವನಿಗೆ ವೈಟ್ ಡ್ರೆಸ್ ಹಾಕಿ ಕಳಿಸಿದ್ದೆ. ದಿಶು ಬಂದಮೇಲೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಚಿಂಟು ಮೇ ಬಿ 12:30 ಎಲ್ಲ, ಇವಾಗ 3:30 ಬರ್ತಾಯಿದ್ದೇನೆ ಈ ವೀಕಿಂದ. ಫಸ್ಟು 2 ವೀಕ್ಸ್ ಅಷ್ಟೇ 12:30 ತನಕ ಸ್ಟಾರ್ಟ್ ಮಾಡಿದರು. ಸೊ ಈಗ ರೆಗ್ಯುಲರಾಗಿ 3:30ಗೆ ಬರ್ತಾನೆ. ಹಾಗಾಗಿ ಎಲ್ಲನೂ ಅಡುಗೆ ಎಲ್ಲ ಮಾಡಿಟ್ಟೆ, ಇನ್ನೂ ಊಟ ಮಾಡಿಲ್ಲ. ಹೊರಗಡೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ವಿ. ತುಂಬ ದಿನ ಆಗಿತ್ತು ಕ್ಲೀನ್ ಮಾಡಿರಲಿಲ್ಲ. ಹೊರಗಡೆ ಸ್ಲಿಪ್ಪರ್ ಸ್ಟ್ಯಾಂಡು ಅದು ಇದು ಬೇಡದೇ ಇರೋ ಐಟಮ್ಸ್ ಎಲ್ಲ ಕೆಳಗಡೆ ಕಂಪ್ನೀಲಿ ಇಟ್ಬರೋಣ ಅಂತ ನಾನು, ಹಸ್ಬೆಂಡು, ದಿಶು ಎಲ್ಲರೂ ಸೇರಿ ಕ್ಲೀನ್ ಮಾಡ್ತಾಯಿದ್ವಿ. ಇಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಮನೆ. ನನ್ನ ಮಕ್ಕಳು ಬಂದರೆ ಮತ್ತೆ ಅದೇ ಆಗುತ್ತೆ. ಮನೆ ತುಂಬ ಟೈಸ್ ಹಾಕ್ಬಿಡ್ತಾರೆ. ತುಂಬ ದೊಡ್ಡ ಮನೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ ಒಬ್ಬಳಿಗೆ. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು, ಅಡುಗೆ ಆಯಿತು, ಊಟ ಆಯಿತು. ಏನೇನಿದ್ರು ಸ್ವಲ್ಪ ಮಕ್ಕಳಿಗೆ ಊಟ ಮಾಡಿಸ್ಬಿಟ್ಟು ಪೂಜೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು. ಮೊನ್ನೆ ವುಡ್ ವರ್ಕ್ ಮಾಡಿದಾಗಿಂದ ದೇವ್ರ ಮನೆ ಕರೆಕ್ಟಾಗಿ ಒರೆಸೇ ಇರಲಿಲ್ಲ. ಬಿಕಾಸ್ ಚಿಕನ್ ತಿಂದಿದ್ದೆ ಅಂತ ಅವತ್ತು ಬರೀ ಔಟ್ ಸೈಡೆಲ್ಲ ಕ್ಲೀನ್ ಮಾಡಿದ್ದೆ, ದೇವ್ರ ಮನೆ ಕ್ಲೀನೇ ಮಾಡಿರಲಿಲ್ಲ. ಸೊ ಇವತ್ತು ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮಾಡಿ ಮಕ್ಕಳೆಲ್ಲ ಮಲಗಿದ್ರು, ನಾನು ಸ್ವಲ್ಪ ಹೊತ್ತು ಮಲಗಿದ್ದೆ. ಇವಾಗ ಎದ್ದೆ, ಎಲ್ಲ ತಂದು ಟೆರೆಸ್ ಮೇಲೆ ಸುರಿದಿದ್ವಿ. ಇಷ್ಟೊಂದು ಸ್ಲಿಪ್ಪರ್ಸ್ ಇದೆ. ಸ್ಲಿಪ್ಪರ್ ಸ್ಟ್ಯಾಂಡ್ ಆ್ಯಕ್ಚುಲಿ ಕ್ಲೀನೇ ಮಾಡಿರಲಿಲ್ಲ. ಮಕ್ಕಳಿಗೆ ಬರದೇ ಇರೋದು ಅವ್ರದ್ದಂತೂ ಒಂದು 20-30 ಜೊತೆ ಇದೆ ಅನಿಸುತ್ತೆ ಇಬ್ಬರದು. ಸೊ ಬೇಡದೇ ಇರೋದು ಇಲ್ಲೇ ಎಸ್ಬಿಡ್ತೀನಿ, ಬೇಕಾಗಿರೋದು ಮಾತ್ರ ಇಟ್ಕೊಂಡು ನಮ್ಮ ಹಸ್ಬೆಂಡು ನಂದು ಮಕ್ಕಳದು ಬೇಕಾಗಿರೋದೆಲ್ಲ ತೊಳೆದ್ವಿ. ನಾನು ದಿಶು ಚಿಂಟು ಸೇರಿ ಅವರಿಬ್ಬರೇ ತಂದು ಜೋಡಿಸಿದ್ದಾರೆ, ಇಬ್ಬರು ನೀಟಾಗಿ. ಸೊ ಒಣಗಿದ ಮೇಲೆ ಆಮೇಲೆ ಸ್ಲಿಪ್ಪರ್ ಸ್ಟ್ಯಾಂಡಲ್ಲಿ ಇಡಬೇಕು. ಆ್ಯಂಡ್ ಇನ್ನೊಂದು ಓಪನ್ ಸ್ಲಿಪ್ಪರ್ ಸ್ಟ್ಯಾಂಡ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ, ಡೈಲಿ ಯೂಸ್ ಮಾಡೋಕ್ಕೆ. ಮೀಶೋದಲ್ಲಿ ನೋಡಿದ್ದೀನಿ, ಅದನ್ನು ತೊಗೊತೀನಿ. ತೊಗೊಂಡ್ಮೇಲೆ ಅದರದ್ದು ಲಿಂಕ್ ಹಾಕ್ತೀನಿ. ಎಲ್ಲ ಮಾಡಿ ಕ್ಲೀನ್ ಮಾಡಿ ಕೂತಿದ್ವಿ. ನಮ್ಮ ಮನೆಗೆ ರಿಲೇಷನ್ ಬಂದರು. ನಮ್ಮ ಹಸ್ಬೆಂಡ್ ಅಕ್ಕ ಬಂದಿದ್ದರು, ಅಕ್ಕ ಅವ್ರ ಮಗ ಮತ್ತು ಅವರ ಮಿಸ್ಸಸ್ಸು ಬಂದಿದ್ದರು. ಸೊ ಹಳ್ಳಿಯಿಂದ ಸ್ವಲ್ಪ ಏನೇನೋ ತಂದಿದ್ದರು, ತರಕಾರಿ, ಸೊಪ್ಪು. ಅವರು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾಯಿದ್ರು. ಊಟ ಎಲ್ಲ ಮಾಡಲಿಲ್ಲ, ಊಟ ಮಾಡಿಕೊಂಡೇ ಬಂದಿದ್ರು ಅಂತೆ. ಸೊ ಕಾಫಿ ಮಾಡಿಕೊಟ್ಟೆ.
ಹಾಗೆ ಮಾತಾಡ್ತಾಯಿದ್ರು. ಹೆಣ್ಮಕ್ಳು ಬರ್ಡೇ ಫೋಟೋಸ್ ಎಲ್ಲ ನೋಡ್ತಾಯಿದ್ರು. ಅವರು ಬಂದು ಫಸ್ಟ್ ಟೈಮ್ ಬಂದಿದ್ದರು, ಅವರ ಮಿಸ್ಸಸ್ಸು. ನಾವು ಮದುವೆಗೆ ಹೋಗಿರಲಿಲ್ಲ, ಹಂಗಾಗಿ ನಾನು ಸಾರಿ ಬಿಸ್ನೆಸ್ ಸ್ಟಾರ್ಟ್ ಆದಮೇಲೆ ಬಂದಿದ್ದರು. ಸೊ ಇಬ್ರಿಗೊಂದೊಂದು ಸಾರಿ ಕೊಟ್ಟೆ, ಬಾಗಿನ ಥರ. ಮೊದಲೆಲ್ಲ ಕೊಡ್ತಾ ಇರಲಿಲ್ಲ ನಾನು, ಬ್ಲೌಸ್ ಪೀಸ್ ಕೊಡ್ತಿದ್ದೆ, ಇಲ್ಲಾಂದರೆ ಜಸ್ಟ್ ಬಾಳೆಹಣ್ಣು ಕೊಡ್ತಿದ್ದೆ. ಸೊ ಇಬ್ರಿಗೊಂದೊಂದು ಸಾರಿ ಕೊಟ್ಟೆ, ನಮ್ಮ ಹಸ್ಬೆಂಡ್ ಅಕ್ಕ ಮತ್ತು ಅವರ ಮಗನ ಹೆಂಡ್ತಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ. ಥ್ಯಾಂಕ್ ಯು.